ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ದೇವಿರಮ್ಮ ಬೆಟ್ಟಕ್ಕೆ ಈ ಸರಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ಬೆಸ್ಟ್ ವಿಡಿಯೋ ವೀಕ್ಷಕರೇ. ನೀವು ಈ ವಿಡಿಯೋನ ಲಾಸ್ಟ್ ತನಕ ನೋಡಲೇಬೇಕು. ನಾವು ಲಾಸ್ಟ್ ಟೈಮ್ ಮಾಡಿರುವಂಥ ಎಕ್ಸ್ಪೀರಿಯೆನ್ಸು ಮತ್ತು ಏನೇನು ನೀವು ಟಿಪ್ಸ್ನ ಅನುಸರಿಸಬೇಕು ಬಿಫೋರ್ ಗೋಯಿಂಗ್ ದೇವಿರಮ್ಮ ಬೆಟ್ಟಕ್ಕೆ ವೀಕ್ಷಕರೇ. ಹಾಗಾಗಿ ಈ ದೇವಿರಮ್ಮ ಬೆಟ್ಟ ತುಂಬಾ ವಿಶೇಷ ವೀಕ್ಷಕರೇ. ಈ ದೇವಿರಮ್ಮನ ಬೆಟ್ಟಕ್ಕೆ ಏನೇ ಕಷ್ಟಗಳಿದ್ರೂ ಅವರ ಕಷ್ಟಗಳನ್ನ ನೆರವೇರಿಸುವಂಥ ದೇವಿ ಬೆಟ್ಟಕ್ಕೆ ಹತ್ತಿರ ನಿಮಗೆ ಆ ದೇವಿನ ಅಲ್ಲಿ ಬೆಟ್ಟದಲ್ಲಿ ನೋಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನೆರವೇರ್ತವೆ ಅಂತ ಇಡೀ ಎಲ್ಲ ಭಕ್ತಾದಿಗಳು ನಂಬ್ತಾರೆ ವೀಕ್ಷಕರೇ. ವರ್ಷಾನುವರ್ಷ 50,000 1 ಲಕ್ಷ ಹೆಚ್ಚಿಗೆನೇ ಆಗ್ತಾ ಇರ್ತಾರೆ ಈ ದೇವಿರಮ್ಮ ಬೆಟ್ಟನ ಹತ್ತಕ್ಕೆ ವೀಕ್ಷಕರೇ. ಈ ದೇವಿರಮ್ಮ ಬೆಟ್ಟ ಹತ್ತಕ್ಕೆ ನೈಟೇನೆ ಬೆಂಗಳೂರಿಂದಾಗಲಿ ಆಲ್ ಓವರ್ ಕರ್ನಾಟಕ ತುಂಬ ಡಿಫ್ರೆಂಟ್ ಪ್ಲೇಸಿಂದ ತುಂಬ ಜನ ಬರ್ತಾರೆ ವೀಕ್ಷಕರೇ. ಈ ಬಿಂಡಿಗದಲ್ಲಿರುವ ದೇವಿರಮ್ಮ ವೀಕ್ಷಕರೇ, ಆ ದೇವಿರಮ್ಮ ನೆಲೆಸಿರೋದು ನಮ್ಮ ಚಂದ್ರದ್ರೋಣ ಪರ್ವತ ದೇವಿರಮ್ಮ ಬೆಟ್ಟದಲ್ಲಿ ವೀಕ್ಷಕರೇ. ಈ ಪರ್ವತ 300 ಫೀಟು ಹೈಟಲ್ಲಿ ಇರೋದು ವೀಕ್ಷಕರೇ. ನಿಮಗೆ ಇದು ಮಾಣಿಕ್ಯದಾರಲ್ಲಿ ಅಪೋಸಿಟ್ ಕಾಣಿಸೋದೆ ಈ ದೇವಿರಮ್ಮ ಬೆಟ್ಟ ವೀಕ್ಷಕರೇ. ಈ ದೇವಿರಮ್ಮ ಬೆಟ್ಟ ಬರೋದು ಎಲ್ಲಿ, ಇದೇನಕ್ಕೆ ಇಷ್ಟೊಂದು ವಿಶೇಷತೆ, ಮತ್ತು ಈ ನರಕ ಚತುರ್ದಶಿ ಅಂದರೆ ದೀಪಾವಳಿ ಟೈಮಲ್ಲೇ ಮಾತ್ರ ಈ ದೇವಿ ನಮಗೆ ನೋಡೋಕ್ಕೆ ಕಾಣಸಿಗೋದು ವೀಕ್ಷಕರೇ. ಹಾಗಾಗಿ ಇದು ತುಂಬಾ ವಿಶೇಷವಾದ ಟೆಂಪಲ್ಲು. ನೀವೇನಾದರೂ ದೇವಿರಮ್ಮ ಬೆಟ್ಟ ಹತ್ತಬೇಕು ಅವತ್ತು ಅಂತ ಹೋದರೆ ಆ ಬೆಟ್ಟದಲ್ಲಿ ನಿಮಗೆ ಪ್ರತಿ ಮನುಷ್ಯರೇ ಕಾಣಿಸ್ತಾರೆ ಹೊರತು ಯಾವುದು ಮರ ಗಿಡಗಳು ಮತ್ತು ಹುಲ್ಲುಗಳು ಕಾಣಿಸಲ್ಲ ವೀಕ್ಷಕರೇ. ಅಷ್ಟು ಜನ ಬರ್ತಾರೆ. ತುಂಬ ಸೇಫ್ಟಿ ನೆಸೆಸರಿ. ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಈ ದೇವಿರಮ್ಮ ಇರೋದು ಬಿಂಡಿಗ ಹತ್ರ ವೀಕ್ಷಕರೇ. ಬಿಂಡಿಗದಲ್ಲಿ ನಿಮಗೆ ಟೆಂಪಲ್ ಸಿಗುತ್ತೆ ಮತ್ತು ದೇವಿ ಮಾತ್ರ ದೇವಿರಮ್ಮ ಬೆಟ್ಟದಲ್ಲಿ ಆ ಬಿಂಡಿಗ ನರಕ ಚತುರ್ದಶಿ ದಿನ ಮಾತ್ರ ಇಲ್ಲಿ ಕೆಳಗಡೆ ದೇವಸ್ಥಾನದಿಂದ ತಗೊಂಡೋಗಿ ಅಲ್ಲಿ ಮೇಲೆ ಇಡ್ತಾರೆ ವೀಕ್ಷಕರೇ. ಅಲ್ಲಿ ದೇವಿನ ನೋಡೋಕ್ಕೋಸ್ಕರ ಈ ಲಕ್ಷಾದಿಗಳ ಜನಗಳು ಬಂದು ವಾಕ್ ಅಂದರೆ ಒಂಥರ ಅದನ್ನು ಬೆಟ್ಟ ಹತ್ತಕ್ಕೋಸ್ಕರ ತುಂಬ ಜನ ಏನು ಫಾಲೋ ಮಾಡ್ತಾರೆ ವೀಕ್ಷಕರೇ. ನಮ್ಮ ಕಡೆ ಈಗಲೂ ಆ ದೇವಿನ ಬೆಟ್ಟ ಹತ್ತಬೇಕಾರೆ ಚಪ್ಪಲಿ ಹಾಕ್ಕೊಳಂಗಿಲ್ಲ. ಆ ಬೆಟ್ಟ ಹತ್ತಬೇಕಾರೆ ಬರಿಗಾಲಲ್ಲಿ ಹತ್ಕೊಂಡು, ಅಂದರೆ ಊಟನೂ ಮಾಡಿರಲ್ಲ ವೀಕ್ಷಕರೇ. ನೀವು ಹಸ್ಕೊಂಡಿರ್ಬೇಕಾಗತ್ತೆ. ಏನಕ್ಕೆ ಅಂದರೆ ಅವತ್ತು ನಿಮಗೆ ಆ ದೇವಸ್ಥಾನದಲ್ಲಿ ನಿಮಗೆ ಊಟನೂ ಸಿಗಲ್ಲ. ಪ್ಲಸ್ಸು ಒಂದು ಪದ್ಧತಿನ ಪ್ರತಿಯೊಬ್ಬರು ಅಲ್ಲಿ ಯಾರ್ಯಾರು ದೇವಿರಮ್ಮನ ಮಂದೇವ್ರು ಮಾಡ್ತಾರೆ ಅಥವಾ ಅಲ್ಲಿ ಸುತ್ತಮುತ್ತಲಿನ ಊರುಗಳಾಗಲಿ ಪ್ರತಿಯೊಬ್ಬರೂ ತಾಯಿನ ಆಶೀರ್ವಾದ ಪಡ್ಕೊಂಡು ಆದಮೇಲೆ ಸಂಜೆ ತಾಯಿಗೆ ಅಲ್ಲಿ ದೀಪ 6 ಗಂಟೆ ಆದಮೇಲೆ ಅಲ್ಲಿ ದೀಪ ಉರಿಯುತ್ತೆ ವೀಕ್ಷಕರು. ಆ ದೀಪಕ್ಕೆ ನಮ್ಮ ಮನೆ ಆರತಿನೆಲ್ಲ ಬೆಳಗಿ ನಮ್ಮ ಮನೆಯೆಲ್ಲ ದೀಪ ಹಚ್ಚಾದಮೇಲೆ ನಾವು ಊಟ ಮಾಡೋದು ವೀಕ್ಷಕರೇ. ಈ ಪದ್ಧತಿ ನಮಗೆ ಆಗಿನ ಕಾಲದಿಂದಲೂ ನಾವು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ವೀಕ್ಷಕರೇ. ಹಾಗಾಗಿ ಈ ದೇವಿನ ನೋಡೋದೇ ಆ ಬೆಟ್ಟದ ಮೇಲೆ ತುಂಬ ವಿಶೇಷ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ಆಗಲಿ ಪ್ರತಿಯೊಬ್ಬರು ಈ ನರಕ ಚತುರ್ದಶಿ ದಿನ ದೀಪಾವಳಿಗೋಸ್ಕರ ತುಂಬ ಜನ ಕಾಯ್ತಾ ಇರ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ. ಏನಕ್ಕೆ ಅಂದರೆ ನೀವು ಯಾರೇ ಪ್ಲ್ಯಾನ್ ಮಾಡ್ತಾಯಿದ್ರು ಇದಕ್ಕೆ ಚಿಕ್ಕಮಂಗ್ಳೂರಿಂದ 22 ಕಿಲೋಮೀಟ್ರ್ ಬಿಂಡಿಗ, ಅಲ್ಲಿಂದ ಬಿಂಡಿಗದಿಂದ 8 ಕಿಲೋಮೀಟ್ರ್ ಬೆಟ್ಟ, ಅಂದರೆ 4-5 ಕಿಲೋಮೀಟ್ರ್ ನಿಮಗೆ ತೋಟದೊಳಗೆಲ್ಲ ನಡ್ಕೊಂಡು ಹೋಗಬೇಕು. ರೋಡೆಲ್ಲ ಚೆನ್ನಾಗಿದೆ. ಅಲ್ಲಿಂದ 3-3.5 ಕಿಲೋಮೀಟ್ರ್ ನಿಮಗೆ ಒಂಥರ ಬೆಟ್ಟನ ಹತ್ತಬೇಕು ವೀಕ್ಷಕರೇ. ನೀವು 1 ಕಿಲೋಮೀಟ್ರ್ ಬೆಟ್ಟನ ಚೆನ್ನಾಗಿ ಹತ್ತಿರ, 2 ಕಿಲೋಮೀಟ್ರ್ ಬೆಟ್ಟ ಇದೆಯಲ್ಲ ದೇವರೇ, ಅಲ್ಲಿಗೆ ಹತ್ತಬೇಕಾದ್ರೆ ಲಾಸ್ಟ್ ಇಯರ್ ದೇವರೇ ಕಾಪಾಡಬೇಕಾಗಿತ್ತು. ಏನಕ್ಕೆ ಅಂದರೆ ಮಳೆ ಬರ್ತಾ ಇದ್ರೆ ವೀಕ್ಷಕರೇ, ನನ್ನೊಂದು ಸಿಂಪಲ್ ಅಡ್ವೈಸ್ ಅಂದ್ಕೊಳ್ಳಿ. ಮಳೆ ಬರ್ತಾ ಇದ್ದರೆ ತುಂಬ ಸೀನಿಯರ್ ಸಿಟಿಜನ್ಸ್ ಆಗಲಿ ಹೆಲ್ತ್ ಪ್ರಾಬ್ಲಮ್ ಇರೋರು ಹೋಗಬೇಡಿ ವೀಕ್ಷಕರೇ. ತುಂಬ ಸ್ಲಿಪ್ಪರಿ ಇರುತ್ತೆ. ಲಾಸ್ಟ್ ಟೈಮು ಕಣ್ಮುಂದೆನೇ ಎಲ್ಲ ಬಿದ್ದಿದ್ದು ತೊಳ್ಕೊ ಬಂದಿದ್ದು ಎಲ್ಲ ನೋಡಿಬಿಟ್ರೆ ಮೈ ಜುಮ್ ಅನ್ನುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ನೀವು ಹೋಗಬೇಕು ಅಂತಿದ್ದರೂ ಫಸ್ಟು ವಾಟ್ರ್ ಬಾಟ್ಲು, ಏನು ಬೇರೆ ಲಗೇಜ್ಗಳೇನು ತೊಗೊಂಡು ಹೋಗ್ಬೇಡಿ. ವಾಟ್ರ್ ಇಟ್ಕೊಳ್ಳಿ ಮತ್ತು ಸ್ವಲ್ಪ ಏನಾದ್ರು ಬಟ್ಟೆ ಇಟ್ಕೊಂಡಿರಿ, ಅಷ್ಟು ಬಿಟ್ಟರೆ ಇನ್ನೇನೂ ತಗೊಂಡ್ಬೇಡಿ ವೀಕ್ಷಕರೇ. ನಿಮ್ಮದು ತುಂಬ ಜನ ಏನಂದರೆ ದೇವಿ ವಿಶೇಷ ಏನಂದರೆ ಅಲ್ಲಿ ದೇವಿಯ ಮುಂದ್ಗಡೆ ಇಟ್ಟಿರ್ತಾರಲ್ಲ ಅಲ್ಲಿ ದೀಪ ಬೆಳಗಬೇಕಲ್ಲ, ಅಥವಾ ದೇವಿಗೋಸ್ಕರ ತುಪ್ಪ ಮತ್ತು ಬಟ್ಟೆ ಸೀರೆ ಮತ್ತು ಇದು ಸೌದೆ ಉರಿಯೋಕ್ಕೋಸ್ಕರ ಸೌದೆ ಎತ್ಕೊಂಡು ಹೋಗ್ತಾರೆ ವೀಕ್ಷಕರೇ. ಅಲ್ಲಿ ಮನ್ಸು ಹೋಗೋದೇ ಕಷ್ಟ. ಎಷ್ಟೆಷ್ಟು ದೊಡ್ಡ ಸೌದೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಹರಿಸ್ಕೊಂಡಿರ್ತಾರೆ ಅವರೆಲ್ಲ. ಪ್ರತಿಯೊಬ್ಬರು ಎಣ್ಣೆ ಆಗಲಿ
ಬಟ್ಟೆ ಆಗಲಿ, ತುಪ್ಪ ಆಗಲಿ, ಸೀರೆ ಆಗಲಿ, ಬಳೆ ಆಗಲಿ, ಮತ್ತು ಸೌದೆ ಹೊತ್ಕೊಂಡು ಹೋಗಿ ಅಲ್ಲಿ ಸೌದೆನ ಅಂತ ದೊಡ್ಡ ದೊಡ್ಡ ಸೌದೆನ ಮನ್ಸರು ಕಾಲಿಡೋಕ್ಕೆ ಜಾಗ ಇರಲ್ಲ ಅಂಥ ರೋಡಲ್ಲಿ ಅಲ್ಲಿ ಹೊತ್ಕೊಂಡು ಹೋಗಿ ದೇವಿ ಮುಂದ್ಗಡೆ ಹಾಕಿ ಬರ್ತಾರೆ ವೀಕ್ಷಕರೇ. 6 ಗಂಟೆಗೆ ದೇವಿಗೆ ಕೆಳಗಡೆ ತರಬೇಕಾರೆ ಅವರು ಅಲ್ಲಿ ದೀಪನ ಉರಿಸಿ ಬರ್ತಾರೆ ವೀಕ್ಷಕರೇ. ಹಾಗಾಗಿ ಅದೊಂದು ದೇವಿ ಅಲ್ಲಿ ದೇವಿರಮ್ಮ ಅಲ್ಲಿ ಒಂದು ನೆಲಶಾಂತಿಗೆ ಅಂದರೆ ಮನಶಾಂತಿಗೋಸ್ಕರ ಬಂದು ಅಲ್ಲಿ ನೆಲೆಸಿದ್ದಂತೆ ವೀಕ್ಷಕರೇ. ಅಲ್ಲಿ ಒಂದು ಅದು ಗುರುತ ಇದೆ, ಅಲ್ಲೊಂದು ಚಿಕ್ಕ ಟೆಂಪಲ್ಲು ಕೂಡ ಮಾಡಿದ್ದಾರೆ ಆ ದೇವಿರಮ್ಮ ಬೆಟ್ಟದಲ್ಲೇ. ಅಲ್ಲಿ ಹೋಗಿ ದೀಪಾವಳಿ ಟೈಮಲ್ಲಿ ಅಲ್ಲಿ ಕೂರಿಸ್ತಾರೆ ವೀಕ್ಷಕರೇ. ಅಲ್ಲಿ ಕೂರಿಸಿದಾಗ ಆ ದೇವಿನ ನೋಡೋಕ್ಕೋಸ್ಕರ ಮಾರ್ನಿಂಗ್ ಅಂದರೆ ಈ ಸರಿ ಅಕ್ಟೋಬರ್ 20 ನರಕ ಚತುರ್ದಶಿ 19th ನೈಟಿಂದಲೇ ತುಂಬ ಜನ ಸ್ಟಾರ್ಟ್ ಆಗ್ತಾರೆ. ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಕಾರಿಗೆ ಸ್ಪೇಸೇ ಸಿಗಲ್ಲ ಅಷ್ಟು. ಈ ಸರಿ ದೇವ್ರದಿಂದ ಮಳೆ ಬರ್ದಿದ್ರೆ ಓಕೆ, ಮಳೆ ಬಂದರೆ ಅಂತೂ ಭಾಳ ಪಜಿತಿ ವೀಕ್ಷಕರೇ, ಭಾಳ ಕಷ್ಟಪಡಬೇಕಾಗುತ್ತೆ. ಮಳೆ ಬರ್ದೇ ಇದ್ರೆ ಬೇಗನೆ ಹೋಗಿ ತುಂಬ ಜನ ದೇವಿನ ಕ್ಲೀನಾಗಿ ನೋಡ್ಕೊಂಡು ಬರ್ಬೋದು. ಲಾಸ್ಟಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಜಾಗ ಇದೆ ವೀಕ್ಷಕರೇ. ಯಪ್ಪ ದೇವರು ಲಾಸ್ಟ್ ಟೈಮ್ ಒಂದು ಅಲ್ಲಿಗೆ ಹೋದವರಿಗೆ ಅಷ್ಟೇ ಇದು ಕೊಡ್ತಾನೆ, ತುಂಬ ಜನಕ್ಕೆ ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ಆದರೂ ಒಂದು 5-6 ಜನಿಗೆ ಎಲ್ಲ ಪ್ರಾಬ್ಲಮ್ ಆಗೋಯ್ತು ಪಾಪ. ಆದ್ರೂ ಅಂಥ ಇದರಲ್ಲೂ ಕಷ್ಟದಲ್ಲೂ ಹೋಗಿ ದೇವಿನ ನೋಡೋದಿದೆಯಲ್ಲ, ಪ್ರತಿಯೊಬ್ಬರಿಗೂ ತಾಯಿ ಒಳ್ಳೇದು ಮಾಡಬೇಕು. ಹಾಗಾಗಿ ನಿಮಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ನೀವು ಏನಾದ್ರು ಬೇಡ್ಕೊಂಡಿದ್ರೆ ಅಥವಾ ನೀವು ನೋಡಬೇಕು ಅಂತಿದ್ರೆ ವೀಕ್ಷಕರೇ, ಪ್ರತಿಯೊಬ್ಬರೂ ಈ ಸರಿಯ ಟ್ರಕ್ ಮಾಡಿಕೊಂಡು ದೇವಿರಮ್ಮ ಬೆಟ್ಟನ ಹತ್ತಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸು ಮತ್ತು ಈ ಸರಿ ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಹೇಗೆ ಏನೇನು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಬಿಫೋರ್ ನೀವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಮತ್ತು ಬೆಟ್ಟಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನ್ನೋದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರೂ ಮಾರ್ನಿಂಗ್ ಅಥವಾ ನೈಟೇನೆ. ತುಂಬ ಜನ 19th ಅಕ್ಟೋಬರ್, ಈ ಸರಿ 20 ಅಕ್ಟೋಬರ್ ನರಕ ಚತುರ್ದಶಿ, 22ಕ್ಕೆ ದೀಪಾವಳಿ, 19 ನೈಟೇ ನೀವು ಹೋಗಿ ವೀಕ್ಷಕರೇ. ನೈಟ್ ಹೋಗೋರು ತುಂಬ ಜನ ಇಲ್ಲ, ನೀವು ಅರ್ಲಿ ಹೋಗ್ತೀರ ಸಂಜೆನೇ ಒಂದು 4 PM 4 PMಗೆ ಹೋದರೆ ಅಲ್ಲಿ ನೀವು ಬೇಗನೆ ಹೋಗ್ಬೋದು. ತುಂಬ ಜನ ನೈಟ್ ಬರ್ತಾರೆ, ಅಂದರೆ 10 ಗಂಟೆ 11 ಗಂಟೆ 9 ಗಂಟೆ ಮೇಲೆ ತುಂಬ ಜನ ಬರ್ತಾರೆ. ಏನಕ್ಕೆ ಅಂದರೆ ನೈಟ್ ಎಲ್ಲ ಹತ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಬೆಟ್ಟ ಇಳಿದು ಅವ್ರ ಮನೆಗಳಿಗೆ ಹೋಗಿ ಅಲ್ಲಿ ಅವರು ತುಂಬ ಅವ್ರದ್ದು ಪಂಜ್ ಮಾಡ್ತಾರೆ. ಅಲ್ಲಿ ಗದ್ದೆಗಳಿಗೆಲ್ಲ ಪಂಜ್ ನಡಬೇಕು. ಹಾಗಾಗಿ ತುಂಬ ಅವ್ರ ಮನೇಲಿ ಹಬ್ಬದ ಇದಿರ್ತಾವಲ್ಲ, ಹಾಗಾಗಿ ಎಲ್ಲರೂ ನೈಟ್ ಬಂದ್ಬಿಟ್ಟು ಮಾರ್ನಿಂಗ್ ಒಳಗೆ ಹೋಗೋಕ್ಕೆ, ಅಂದರೆ ಮಾರ್ನಿಂಗು ತುಂಬ ಜನ ಹತ್ತಕ್ಕೆ ಬರ್ತಾ ಇರ್ತಾರೆ. ಅರ್ಲಿ ಮಾರ್ನಿಂಗು 4 PM ಆಗಲಿ 5 AM ಆಗಲಿ 4 AM ಆಗಲಿ ತುಂಬ ಜನಗಳು ಬರ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಕನ್ವೀನಿಯೆಂಟ್ ಆಗಿ ಪ್ರತಿಯೊಬ್ಬರೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ತುಂಬ ಬೆಸ್ಟು ಅಂದರೆ ನೈಟ್ ಹೋದರೆ ತುಂಬಾ ಒಳ್ಳೆಯದು. ಬಟ್ ನೋಡ್ಕೊಳ್ಳಿ, ನಿಮ್ಮ ಕನ್ವೀನಿಯೆಂಟ್ ಥರ ಹೋಗಿ ಬೆಟ್ಟನ ಹತ್ತಿ ತಾಯಿಯ ದೇವಿರಮ್ಮನ ಆಶೀರ್ವಾದ ಪಡ್ಕೊಂಡು ಪ್ರತಿಯೊಬ್ಬರು ಎಲ್ಲರ ಕಷ್ಟಗಳಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ವೀಕ್ಷಕರೇ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ನನಗೆ ಕಮೆಂಟ್ಸ್ ಮಾಡಿ ವೀಕ್ಷಕರೇ, ನಾನು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.